ಹಾಯ್ ಗೈಸ್, ನಾನು ನಿಮ್ಮ ನಂದನ್. ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ನ. ಹಾಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಮತ್ತು ಕೊನೆ ತನಕ ನೋಡಿ. ಹಾಯ್ ಸ್ನೇಹಿತರೆ, ನಾನು ನಿಮ್ಮ ನಂದನ್. ಇದು ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ಸಾಂಬಾರು ಒಳಗೆ ಹಾಕ್ಬಿಡ್ತೀನಿ ಒಟ್ಟಿಗೆ ಈರುಳ್ಳಿ ಕಟ್ ಮಾಡಿ. ಮತ್ತು ಇವತ್ತಿನ ಸಾಂಬಾರು ಏನು ಅಂದರೆ ತರಕಾರಿ ಸಾಂಬಾರು. ಮಸಾಲೆ ಆಡಿಸಲ್ಲ ಮತ್ತು ಒಗ್ಗರಣೆ ಕೂಡ ಮಾಡಲ್ಲ. ಸಾಂಬಾರು ಪುಡಿ ಹಾಕ್ತೀನಿ ಮತ್ತು ತರಕಾರಿ ಮತ್ತು ಬೇಳೆಕಾಳು ಅಷ್ಟೇ. ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ಕಣ್ಣು ಬೇರೆ ಉರಿತಾ ಅದು ನನಗೆ. ಒಂದೇ ಈರುಳ್ಳಿಗೆ ನನ್ನ ಕಣ್ಣು ಉರಿತದೆ. ಸ್ವಲ್ಪ ಖರ ಇತ್ತು, ಅದಕ್ಕೆ ಈರುಳ್ಳಿ ಎಲ್ಲ ತೊಳ್ಕೊಂಡೆ. ಒಂದು ಈರುಳ್ಳಿ ಹಾಕೋದು ಸಾಂಬಾರಿಗೆ. ಸರಿ ಆಯಿತು ಅಂತ ಈರುಳ್ಳಿಯನ್ನು ಸಣ್ಣದಾಗೆ ಕಟ್ ಮಾಡಿದೆ. ಒಂದು ಈರುಳ್ಳಿ ಕಟ್ ಮಾಡೋಕ್ಕಾಯಿತು. ಒಂದು ಈರುಳ್ಳಿ ಹಾಕ್ತೆ. ಮತ್ತು ಟೊಮೆಟೊ ಒಂದೇ ಆಗ್ತಿತ್ತು ಯಾವಾಗಲೂ. ಒಂದು ಟೊಮೆಟೊ ಕೊಳ್ತೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಟೊಮೆಟೊನ ಅರ್ಧ ಕೂದಿಸ್ಬಿಟ್ಟು ಅರ್ಧ ಹಾಕ್ತಿದ್ದೆ. ನಾನು ಟೊಮೆಟೊ ಒಂದೊಂದ್ಸಲಿ ಒಂದು ಉಂಡೆ ಹಂಗೆ ಹಾಕ್ತಿದ್ದೆ. ಅದು ಕುಕ್ಕರ್ ಕೂಗಾದ್ಮೇಲೆ ಟೊಮೆಟೊನ ಕಿವುಚ್ಬಿಟ್ಟು ಹಾಕ್ತಿದ್ದೆ ಯಾವಾಗಲೂ. ಆದರೆ ಇವತ್ತು ಒಂದು 4 ಪೀಸ್ ಮಾಡ್ಬಿಟ್ಟು ಹಂಗೆ ಹಾಕ್ಕೊಂಬಿಟ್ಟೆ ಹಾಕ್ತೆ. ನೋಡಿ, ಟೊಮೆಟೊ ಹಣ್ಣು ಇದು ಸಣ್ಣದು, ಒಂದು ದಪ್ಪದು, ಅದರಲ್ಲಿ ಅರ್ಧ ಉಳ್ಕೋಗ್ಬಿಟ್ಟಿತ್ತು. ಟೊಮೆಟೊನೆಲ್ಲ ಹಾಕಾಯಿತು. ಆಮೇಲೆ ನಾನು ತರಕಾರಿ ಎಲ್ಲ ಕಟ್ ಮಾಡಿದ್ದೆ ಆಲ್ರೆಡಿ ಮುಂಚೆನೇ. ಏಕೆಂದರೆ ಅವಾಗ ಕರೆಂಟ್ ಹೊಂಟೋಗ್ಬಿಟ್ಟಿತ್ತು. ಮೊಬೈಲ್ ಟಾರ್ಚ್ ಬಿಟ್ಕೊಂಡು ತರಕಾರಿ ಕಟ್ ಮಾಡಿದ್ದೆ. ಈಗ ತೊಳೆದಿದೆ. ಈಗ ಹಾಕ್ತಿದ್ದೀನಿ ನೋಡಿ ತರಕಾರಿ. ಬೀನಿಸು, ಕ್ಯಾರೆಟು ಮತ್ತು ದಪ್ಪಮೆಣ್ಸಿನ್ಕಾಯಿ ಈ ಮೂರನ್ನೂ ಕಟ್ ಮಾಡಿದೆ. ಈ ಮೂರನ್ನೂ ಹಾಕ್ತಾಯಿದ್ದೀನಿ. ಮತ್ತು ಆಲೂಗಡ್ಡೆ ಒಂದು ಆಲೂಗಡ್ಡೆ, ದಪ್ಪಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಬೀನಿಸು ಎಲ್ಲ ಕಟ್ ಮಾಡಿ ತೊಳೆದು ಚೆನ್ನಾಗಿ ನೀರುಳ್ಳಿಗೆ ಹಾಕ್ತಾಯಿದ್ದೀನಿ. ಆಲ್ರೆಡಿ ಬೇಳೆಕಾಳು ಹಾಕ್ಬಿಟ್ಟಿದ್ದೀನಿ ನೀರುಳ್ಳಿಗೆ ಬೇಳೆಕಾಳು ಹಾಕ್ಬಿಟ್ಟು ಸ್ವಲ್ಪ ಬಿಸಿನೀರು ಇತ್ತಲ್ಲ ಬೆಚ್ಚಗಾದಂಗೆ ಮಡಗಿದೆ. ಅದಕ್ಕೆಲ್ಲನೂ ತರಕಾರಿಯನ್ನು ತೊಳೆದೆ. ತರಕಾರಿ ಎಲ್ಲ ಹಾಕಾಯಿತು. ಸರಿ, ತರಕಾರಿ ಎಲ್ಲ ತೊಳೆದು ಹಾಕಾಯಿತು. ಆಮೇಲೆ ಸ್ವಲ್ಪ 1-2 ಸ್ಪೂನು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚುಮ ಅಂತ ಮುಚ್ಚಿದೆ. ತರಕಾರಿ ಎಲ್ಲ ತೊಳೆದಾಕಾಯಿತು. ಸರಿ ಆಯಿತು ಅಂದ್ಬಿಟ್ಟು ಕುಕ್ಕರ ಮುಚ್ತಾಯಿದ್ದೆ. ಸ್ವಲ್ಪ ಲೂಸ್ ಇತ್ತು, ಏಕೆಂದರೆ ಇದಾಗ್ಬಿಟ್ಟಿದೆ, ರಬ್ಬರ್ಗೆ ಹೋಗ್ಬಿಟ್ಟಿದೆ ಸ್ವಲ್ಪ. ಅದಕ್ಕೋಸ್ಕರ ಹುಷಾರಾಗೆ ಭದ್ರ ಮುಚ್ತಾಯಿದ್ದೆ. ಸರಿ ಆಯಿತು ಅಂದ್ಬಿಟ್ಟು ಕುಕ್ಕರೆಲ್ಲ ಮುಚ್ಚಾಕೊಂಡ್ಮೇಲೆ ಸ್ಟವ್ ಸ್ವಲ್ಪ ಜೋರ ಕೊಟ್ಟೆ, ಬೇಗ ಆಗಲಿ ಅಂತ. ಅದೆಲ್ಲ ಆದಮೇಲೆ ಒಂದು 5 ನಿಮಿಷ ವೆಯ್ಟ್ ಮಾಡ್ತಾಯಿದ್ದೆ ನಿಂತ್ಕೊಂಡು, ಏನು ಮಾಡೋದ ಅಂತ. ನೆಕ್ಸ್ಟು ಆಮೇಲೆ ಸರಿ ಆಯಿತು ಅಂತ ತರಕಾರಿ ತೊಳೆದಾಕಿದ್ನಲ್ಲ ಆ ಪಾತ್ರೆ ನೀರಿತ್ತು, ಅದು ತೊಳಿಬೇಕಾಗಿತ್ತು. ಸರಿ ಆಯಿತು, ಬೋಸಿ ತೊಳ್ಕೊಬಾರ್ದಂತ ಬೋಸಿ ತೊಳ್ಕೊಬಂದೆ. ವಿಸಲ್ ಸ್ವಲ್ಪ ಸೌಂಡ್ ಬರ್ತಾಯಿತ್ತು. ವಿಸಲ್ಗಿಂತ ಸುತ್ತಮುತ್ತ ಸ್ವಲ್ಪ ಸೌಂಡ್ ಬರ್ತಿತ್ತು. ಅದಕ್ಕೆ ನಾನು ನೋಡಿದೆ. ಆಮೇಲೆ ಸರಿ ಕೂತಿಲ್ಲ ಇದು ಅಂದ್ಬಿಟ್ಟು ಸರಿ ಆ ವಿಸಲ್ ಸ್ವಲ್ಪ ಹೋಗಿಸ್ಬಿಟ್ಟು ಕುಕ್ಕರ್ ಸ್ವಲ್ಪ ನೀಟಾಗಿ ತಿರ್ಗಿ ಇನ್ನೊಂದ್ಸರಿ ಮುಚ್ಚಿದೆ. ಸರಿ ಮುಚ್ಚಿರಲಿಲ್ಲ ನಾನು ಅವಾಗ. ಮುಚ್ಚಿದೆ, ಅದು ರಬ್ಬರ್ ಹೋಗ್ಬಿಟ್ಟಿದ್ದಲ್ಲ. ಸೊ ಅದಕ್ಕೋಸ್ಕರ ಪ್ರಾಬ್ಲಮ್ ಆಯ್ತಿತ್ತು ಕುಕ್ಕರು. ಸರಿ ಆಯಿತು ಅಂದ್ಬಿಟ್ಟು ನೀಟಾಗಿ ತಿರುಗಿ ಇನ್ನೊಂದ್ಸಲಿ ಭದ್ರ ಮುಚ್ಚಿದೆ. ಒಂದು 1/4 ಗಂಟೆ ಆಯಿತು. ವಿಸಲ್ ಬಂತು. ಒಂದು 2 ವಿಸಲ್ ಹೊಡೆಸ್ದೆ. 2 ವಿಸಲ್ ಆದಮೇಲೆ ಒಂದು 10 ನಿಮಿಷ ಬಿಡಬೇಕಾಗಿತ್ತು. ಸರಿ ಆಯಿತು ಅಂದ್ಬಿಟ್ಟು ಒಂದು 10 ನಿಮಿಷ ಬಿಟ್ಟೆ. ವಿಸಲೆಲ್ಲ ಆರಿತು. ಆಮೇಲೆ ಎಲ್ಲನೂ ಇನ್ನೊಂದು ಕುಕ್ಕರ್ ಮಾಡಿದೆ. ಅದು ಕ್ಯಾಪು ಇದಾಗ್ಬಿಟ್ಟಿತ್ತು, ರಬ್ಬರ್ ಹೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅದು ಹೋಗ್ಬಿಟ್ಟಿತ್ತು. ಅದಕ್ಕೆ ಇನ್ನೊಂದರಲ್ಲಿ ಕುಕ್ಕರಲ್ಲಿ ಸಾಂಬಾರು ಬೇಯಿಸ್ಕೊಂಡು ಅದು ದೊಡ್ಡ ಕುಕ್ಕರ್ ಹಾಕ್ತಿದ್ದೆ. ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಆಯಿತು. ಬಿಚ್ಬಿಟ್ಟು ಸಾಂಬಾರು ಸುರಿತಾಯಿದೆ. ಸರಿ, ಇವಾಗ ಮತ್ತೆ ಟೊಮೆಟೊ ಇತ್ತಲ್ಲ, ಅದು ಸ್ವಲ್ಪ ಚೆನ್ನಾಗಿ ಅಮುಕ್ತಾಯಿದೆ. ಸರಿ ಆಯಿತು ಅಂದ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಅಮುಕ್ತೆ. ತರಕಾರಿ ಎಲ್ಲ ಬೆಂದಾಗಿತ್ತು. 2 ವಿಸಲ್ ಹೊಡೆದ್ರೆ ಸಾಕು ತರಕಾರಿಗೆ. ಸರಿ ಆಯಿತು ಅಂದ್ಬಿಟ್ಟು ತರಕಾರಿ ಎಲ್ಲ ಹಾಕಾಯಿತು. ಆಮೇಲೆ ಸ್ವಲ್ಪ ಕಾಳು ಸ್ವಲ್ಪ ಬೆಂದ್ಬಿಟ್ಟಿತ್ತು, ಯಾಕೆಂದರೆ ವಿಸಲ್ 3 ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರ 2 ವಿಸಲ್ ಆದರೆ ಸಾಕು. ಸರಿ ಆಯಿತು ಅಂದ್ಬಿಟ್ಟು ಟೊಮೆಟೊ ಎಲ್ಲ ಕಿವುಚಾಕ್ತೆ ಎಲ್ಲ ಬಗ್ಸ್ಬಿಟ್ಟು. ಸರಿ ಆಯಿತು ಅಂತ ಇನ್ನೊಂದು ಕುಕ್ಕರ್ಗೆ ಎಲ್ಲನೂ ಹಾಕ್ತೆ. ಹಾಕಾದ್ಮೇಲೆ ಪೌಡ್ರ್ ತೊಗೊಂಡೆ. ಸಾಂಬಾರು ಪುಡಿ ಇತ್ತಲ್ಲ, ಫಸ್ಟು ಸಾಂಬಾರು ಪುಡಿ ಹಾಕೊಂಡ್ಬಿಟ್ಟು ಸಾಂಬಾರು ಪುಡಿ ಹಾಕ್ತೆ. 2 ಸ್ಪೂನ್ ಹಾಕ್ತೆ ಸಾಂಬಾರು ಪುಡಿ. ನೋಡಿದೆ ಸಾಂಬಾರು ಪುಡಿ ಕೌಶಿಕ್ ಅಂತ, ತುಂಬ ಚೆನ್ನಾಗಿದೆ ಇದು. ಸಾಂಬಾರು ಪುಡಿ ಹಾಕ್ತೆ. ಆಮೇಲೆ ಸ್ವಲ್ಪ ಮಳ್ಳಿ ಅಂದ್ಬಿಟ್ಟು ಒಂದು 5 ನಿಮಿಷ ಬಿಟ್ಟೆ. ಹಾಗೆ ಟೇಸ್ಟ್ ನೋಡ್ತಿದ್ದೆ, ಯಾಕೆಂದರೆ ಆಲ್ರೆಡಿ ಮುಂಚೆನೇ ಉಪ್ಪಾಗಿದ್ದಲ್ಲ. ಸರಿ ಇದೆಯಾ ಇಲ್ವಾ ಅಂತ ಟೇಸ್ಟು ನೋಡ್ತಿದ್ದೆ. ಕರೆಕ್ಟಾಗಿತ್ತು. ಸಾಂಬಾರು ಟೇಸ್ಟ್ ಇದೆ ಅಂತ ನೋಡಿದೆ. ಟೇಸ್ಟ್ ಎಲ್ಲ ಕರೆಕ್ಟಾಗಿತ್ತು, ಯಾಕೆಂದರೆ ಆಲ್ರೆಡಿ ಮುಂಚೆನೇ ಉಪ್ಪಾಕಿದ್ದೆ ನಾನು 1 ಸ್ಪೂನ್. ಅದಕ್ಕೋಸ್ಕರ ಈಗ ಉಪ್ಪು ಹಾಕಿರಲಿಲ್ಲ. ಸರಿ ಇದೆ ಸೊಪ್ಪಿದೆ ಅಂತ ನೋಡಿದೆ, ಕರೆಕ್ಟಾಗಿತ್ತು. ಆಮೇಲೆ ಒಂದು 5 ನಿಮಿಷ ಮಳ್ಳಿ ಅಂದ್ಬಿಟ್ಟು ಗೈಸ್ ನೋಡಿ ಸಾಂಬಾರು ಮಳ್ತಾಯಿದೆ. ನೀವು ಸ್ವಲ್ಪ ಚೆನ್ನಾಗಿ ಮಳ್ಬಿಟ್ರೆ ಸಾಂಬಾರು ಆದಂಗೆ. ಒಗ್ಗರಣೆ ಹಾಕಿಲ್ಲ, ಮತ್ತು ಕಾಡಿಸೋದಿಲ್ಲ. ನೋಡಿ, ಬರೀ ಸಾಂಬಾರು ಪುಡಿ ತರಕಾರಿ ಅಷ್ಟೇ.
ನಿಮ್ಮಲ್ಲೂ ಏನಾದರೂ ಬೇಗ ಸಾಂಬಾರು ಆಗ್ಬೇಕಂದ್ರೆ ಈ ಥರ ಮಾಡಿ. ಮತ್ತು ತುಂಬ ಈಸಿ ಆಗುತ್ತೆ, ಬೇಗ ಆಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟಿಗೆ. ಸರಿ, ಓಕೆ ಗೈಸ್, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮತ್ತು ಸಾಂಬಾರು ಹೇಗಿತ್ತು ಅಂತ ಟೇಸ್ಟು ನೀವು ಮಾಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ, ಓಕೆನಾ? ಯಾಕೆ ನಾನು ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಇದು ಸಾಂಬಾರು. ನಾನು ಮಾಡಿದ್ದು ಅಂದರೆ ಆಮೇಲೆ ಇನ್ನೂ ಚೆನ್ನಾಗಿ ಊಟ ಮಾಡ್ತೀನಿ. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೆಂಗಿರುತ್ತೆ ಅಂತ ಒಂದ್ಸಲ ಬಂದು ಕಮೆಂಟ್ ಮಾಡಿ ಇದೇ ವಿಡಿಯೋಗೆ. ಓಕೆ ಗೈಸ್, ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ. ಆದಷ್ಟು ವಿಡಿಯೋ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಗೈಸ್.